ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯ ಪರಿಶಿಷ್ಟ ಪಂಗಡ ಕುರುಬರು ಸೇರಿದಂತೆ ಅನ್ಯ ಜಾತಿಯವರನ್ನ ಸೇರ್ಪಡೆಗೆ ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಮಹಾಸಭಾ ತಾಲೂಕು ಘಟಕದ ನೇತೃತ್ವದಲ್ಲಿ ಗುರುವಾರದಂದು ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರು ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ವೀರಭದ್ರಪ್ಪ ನಾಯ್ಕ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಜನಗಣತಿ ಹೆಸರಿನಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದು ಅತ್ಯಂತ ಖಂಡನೀಯವಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಕುರುಬ ಜನಾಂಗ ಸೇರಿದಂತೆ ಇತರೆ ಜನಾಂಗವನ್ನ ಸೇರಿಸುವುದರ ಮೂಲಕ ವಾಲ್ಮೀಕಿ ನಾಯಕ ಸಮಾಜವನ್ನ ಗುರಿಯನ್ನಾಗಿಸಿ ಶೋಷಣೆಯ ಉದ್ದೇಶವನ್ನ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ 65 ಲಕ್ಷ ನಾಯಕ ಸಮಾಜ ಬಾಂಧವರು ಕೆಂಕಣ್ಣಿಗೆ ಈ ಸರ್ಕಾರ ಗುರಿಯಾಗಿದೆ. ಶಿರಚ್ಛೇದನ ಮಾಡಿದರೂ ಸಹ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೆ ಅವಕಾಶವನ್ನ ನೀಡೋದಿಲ್ಲ ಎಂದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಾಗ ಇಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ಹುನ್ನಾರ ಮಾಡ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕ ಸಮಾಜದ ಸಚಿವರುಗಳು, ಶಾಸಕರು, ಮಾಜಿ ಹಾಲಿ ವಿವಿಧ ಘಟಕಗಳ ಸದಸ್ಯರುಗಳು ತಕ್ಷಣವೇ ಪಕ್ಷಕ್ಕೆ ಹಾಗೂ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯಕ, ಹನುಮಂತಪ್ಪ ನಾಯಕ, ಪಂಪಣ್ಣ ನಾಯಕ, ವಿರೂಪಾಕ್ಷ ನಾಯಕ, ರಾಮಣ್ಣ ಬಳ್ಳಾರಿ ಸೇರಿದಂತೆ ಅಪಾರ ಸಂಖ್ಯೆಯ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಇದಕ್ಕೂ ಮುಂಚೆ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಎನ್ಕೆಎಸ್ ಟಿವಿ 4 ಗಂಗಾಪುರ. ಇವ್ ನಾಯಕ ಜನಾಂಗ, ಬೇಡರ ಜನಾಂಗ ಅಂದ್ರೆ ಏನು? ನಾವು ಬೇವಿನ ಕಡಷ್ಟು ಇಷ್ಟ ಇಟ್ಕೊಂತೇವೆ, ನಾವು ಯಾರನ್ನು ಬಿಡೋದಿಲ್ಲ ಮುಂದಿನ ದಿನಮಾನದಲ್ಲಿ. ಆದ ಕಾರಣ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಿಗೆ ಮುಂದೆ ಹೊಂಟಿದ್ದೀರಿ ಅದನ್ನ ದಯವಿಟ್ಟು ಹಿಂದಕ್ಕೆ ತಗೊಳ್ಳಿ. ನಮ್ಮ ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದಾಗೆ ನಮ್ಮ ಸಮಾಜಕ್ಕೆ ಮೀಸಲಾತಿನ ಹಾಗೆ ಉಳಿಯುವಂತ ಮಾಡ್ರಿ. ಇಲ್ಲದ್ರೆ ನಿಮ್ಮ ಚೇರು ಉಳಿಯೋದಿಲ್ಲ, ನಿಮ್ಮ ಕುರ್ಚಿ ಉಳಿಯೋದಿಲ್ಲ. ನಮ್ಮ 18 ಜನ ಶಾಸಕರು, 3 ಜನ MLCಗಳು, 2 ಜನ ಸಂಸದರು ಕೂಡ ಕೈ ಕಟ್ಟಿ ಕುಂತಿದ್ದಾರೆ. ಅಂದ್ರೆ ತಾಳ್ಮೆ ತಗೊಂಡಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾವು ಸಾಮೂಹಿಕವಾಗಿ ನಮ್ಮ ಜನಾಂಗದ ಎಲ್ಲಾ MLA, MLC, MP ಗಳು ಕೂಡ ರಾಜೀನಾಮೆ ಕೊಡಿಸಿ ನಾವು ರಾಜ್ಯಕ್ಕೆ ಹೋರಾಟ ಮಾಡುವಂತ, ರಾಜ್ಯದಲ್ಲಿ ಬೃಹತ್ತಾಗಿ ಹೋರಾಟ ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲಿಗೆ ತಾವು ದಯವಿಟ್ಟು ತಿಳಿಸಬೇಕಂತ ಹೇಳಿ ನನ್ನ ರಾಜ್ಯದ ಗುರುಪೇಟೆಗಳ ಆದೇಶದಂತೆ ಎಲ್ಲಾ ಕಡೆ ಬೃಹತ್ತವಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಇವತ್ತು ನಾಯಕ ಸಮಾಜದವರು ಮಾಡಲಿಕ್ಕೆ ಅಪ್ಪಣೆ ಕೊಟ್ಟಿರೋದ್ರಿಂದ ಇವತ್ತು ನಾವುಗಳು ಇಡೀ ರಾಜ್ಯದಂತ ಇವತ್ತು ಈ ಸರ್ಕಾರದಲ್ಲಿ ಈ ಸಿದ್ದರಾಮಯ್ಯ ಸಾಹೇಬ್ರವರು ಪ್ರತಿ ಬಾರಿ ನಮ್ಮ ಸಮಾಜದ ಮೇಲೆ ಬ್ರಹ್ಮಾಸ್ತ್ರವನ್ನು ಈಗ 2023 ಅಷ್ಟೇ ಅಲ್ಲ, 2010 ಇವೆಲ್ಲ ಬರೋನ್ನ ಎಷ್ಟಿಗೆ ಸೇರ್ಪಡೆ ಮಾಡ್ಬೇಕಂತ ಹೇಳಿ ದೊಡ್ಡ ಒಂದು ಹೇಳಿಕೆ ಕೊಟ್ಟರು. ಅವತ್ತು ಕೂಡ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಈ ಕಮಿಟಪ್ಪ ಅಂದ್ರೆ ಯಾಕೆ ಹೇಳ್ಬೇಕಂತಂದ್ರೆ ಇವತ್ತು ಇಡೀ ಸಮಾಜ ಒಕ್ಕೂರಿಂದ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ಇವತ್ತಿಲ್ಲಿ ಯಾವುದು ಪಕ್ಷ ಇಲ್ಲ, ಸ್ವಹ ಇಚ್ಛೆಯಿಂದ ನಾವೆಲ್ಲರೂ ಒಕ್ಕೂಟವಾಗಿ ಇವತ್ತು ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ಯುವ ಪೀಳಿಗೆ ಇವತ್ತು 1956ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ 7% ಅವತ್ತೇ ಕೊಟ್ಟಿದ್ರು. ಅದನ್ನು ಸರಿಪಡಿಸಬೇಕಾದ್ರೆ ದೇವೇಗೌಡರೇ ಬರಬೇಕಾಯ್ತು 1994ರಲ್ಲಿ. ಅದನ್ನೆಲ್ಲ ನಾವು ಸಂಬಂಧ 2ರಲ್ಲಿ ಏನ್ ಹೇಳ್ತೇನೆ ಅಂದ್ರೆ, ಇವತ್ತು ಈಗ 2023ರಲ್ಲಿ ಡಿಸೆಂಬರ್ ತಿಂಗಳಿಗೆ ಅವ್ರದ್ದು ಅವಧಿ ಅಂತಿಮ ಆಗ್ತಾ ಇರ್ಬೋದೇನೋ ಗೊತ್ತಿಲ್ಲ. ಆದ್ದರಿಂದ ತರಾತುರಿಯಲ್ಲಿ ಇವತ್ತು ತಮ್ಮ ಕೈಗೆ ಬಿಟ್ಟು ಹೋಗೋದು. ಅದಕ್ಕೋಸ್ಕರ ಇರ್ತಕ್ಕಂಥ ST ಜನಾಂಗದಲ್ಲಿ ನಮ್ಮನ್ನ ಆಲ್ಮದ ಸಮಾಜ, ಆಮೇಲೆ ಗಂಗಾಮಠ ಸಮಾಜ, ಉಳಿದ ಸಮಾಜಗಳನ್ನು ಸೇರ್ಪಡೆ ಮಾಡತಕ್ಕಂಥ ವ್ಯವಸ್ಥೆನ ಇವತ್ತು ಈ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮೊನ್ನೆ ಮೀಟಿಂಗ್ ನಲ್ಲಿ ಕೂಡ ಕರೆದು ಇವತ್ತು ಆಲ್ಮಠ ಸಮಾಜವನ್ನ ST ಮೀಸಲಾತಿಗೆ ಸೇರಿಸಬೇಕಂತ ಹೇಳಿ ಇವತ್ತು ಒಕ್ಕೂರಾಗಿ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಇವತ್ತು ಸಿದ್ದರಾಮಯ್ಯ ಇದ್ರೆ ಇವತ್ತು ಏನೇ ಬಂದರೂ ಅವ್ರಿಗೆ ಗೊತ್ತಿರುತ್ತೆ. ಹಿರಿಯರಲ್ಲಿ, ನಮ್ಮ ಆತ್ಮೀಯ ಸ್ನೇಹಿತರಲ್ಲಿ ನಾನು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ವಿಷಯ ಐತಲ್ಲ, ಇದು ಬಹಳ ಗಂಭೀರವಾದಂಥ ವಿಷಯ. ಯಾಕಂದ್ರೆ ಈ 7% ಬೇರೆ ಜನಾಂಗದವ್ರನ್ನ ಸೇರಿಸಿದ್ರೆ ನಮ್ಮ ಜನಾಂಗದವ್ರು ನಾವೇನು 1 ಇದ್ದೀವಿ ಈಗ ಆಲ್ರೆಡಿ. ಎಷ್ಟೋ ಜನ MLA ಗಳು ಇದ್ದೀವಿ ರಿಸರ್ವೇಷನ್ ನಲ್ಲಿ.
ಎಷ್ಟೋ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ. ಪಂಚಾಯತ್ ಮೆಂಬರ್ಗಳು ಆಗೋದಿಲ್ಲ. ಇದು ದೇವರಾಣೆಗೂ ಸತ್ಯ. ಬಹಳ ಹುಷಾರಾಗಿ ಕೆಲಸ ಮಾಡಬೇಕು ನಾವು. ಆಗ್ತಕ್ಕಂಥ ವಿಷಯ ಇದು. ಈಗ 7% ಇದ್ದಾಗ್ಯೂ ಸಹ ನಾವಾಗಿಲ್ಲ, ರಾಜಕೀಯವಾಗಿ ನಾವು ಸಫಲರಾಗಿಲ್ಲ. ಈ 7% ಬೇರೆ ಜನಾಂಗದವರು ಏನಾದರೂ 7% ಬಂದ್ರೆ ಬಹಳ ಕಷ್ಟ. ಎಲ್ಲ ಕಷ್ಟ ಅಂದ್ರೆ ಏನು, ಕೇಂದ್ರಕ್ಕೆ ಕಳಿಸಿದ್ದಾರೆ, ಅದನ್ನ ವಾಪಸ್ ತರಿಸೋದ್ರವರೆಗೂ ಸಹ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ನಾವು ನಮ್ಮ ನಾಯಕ ಸಮಾಜದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ತೀವ್ರವಾಗಿ ಆಲೋಚನೆ ಮಾಡಿ. ಬಹಳ ತೊಂದರೆ ಆಗುತ್ತೆ, ತ್ರಾಸಾಗುತ್ತೆ, ಬಹಳ ಸಮಸ್ಯೆಗಳಾಗ್ತವೆ. ಮುಂದೆ ನಮ್ಮಲ್ಲಿ ಮುಗಿತಿಗೆ ಕರೆದು ಇದು ವಾಪಸ್ ತರಿಸೋವರೆಗೂ ಕೇಂದ್ರದಿಂದ ಏನ್ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ತಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನೀವು ಧ್ವನಿ ಇಲ್ಲಲ್ರಿ. ಸಮಾಜ ನಿಮ್ಮನ್ನ ಗಮನಿಸ್ತಾ ಇದೆ. ಯಾವತ್ತೂ ಸಮಾಜ ನಿಮ್ಮನ್ನ ಕ್ಷಮಿಸೋದಿಲ್ಲ. ದಯಮಾಡಿ ಎಲ್ಲರೂ ಎಚ್ಚೆತ್ಕೊಂಡ್ರಿ. ವ್ಯಕ್ತಿಗಿಂತ ಮೌಲ್ಯನ ಕಳೆದುಕೊಂಡು ಬದುಕ್ತಕ್ಕಂಥ ಜೀವನ ನಿಮ್ಮದಾಗಬಾರ್ದು. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಮುಖ್ಯ ಅಲ್ಲ. ಏನು ನಮ್ಮ ಸಮುದಾಯದ ಮಕ್ಕಳು ಇವತ್ತು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ಒಬ್ಬ ಅಯೋಗ್ಯ ಲುಚ್ಚ ಬಂಡ, ಅವನು ನಾಗೇಂದ್ರ ಅಂತಕ್ಕಂಥದ್ದು ಒಬ್ಬ ಅಯೋಗ್ಯ, ವಾಲ್ಮೀಕಿ ಸಮುದಾಯದ ಜನರ ಅಭಿವೃದ್ಧಿಗಾಗಿ ಇಟ್ಟಂತ 187 ಕೋಟಿ ಹಣವನ್ನ ಲೂಟಿ ಮಾಡಿದ. ಬೇಲಿನೇ ಎದ್ದು ಹೊರಮೈತು. ಇಂಥವ್ರನ್ನ ಯಾವತ್ತು ಸಮಾಜದ ಬಂಧುಗಳು ಅವ್ರನ್ನ ಕ್ಷಮಿಸಬಾರ್ದು. ಗಂಗಾವತಿ ತಾಲೂಕಿಗೆ ಬಂದ್ರೆ ಅವ್ರನ್ನ ಯಾವುದೇ ವೇದಿಕೆ ಕೂಡ ಹಚ್ಚಬಾರದು ಅಂತಂದೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ರೆ ಬಂಧುಗಳೇ. 18ನೇ ತಾರೀಕು ಅವ್ರನ್ನ ಸೇರ್ಸಕ್ಕೆ ಹಿಡಿದಿರ್ತಕ್ಕಂಥ ಉನ್ನಾರದ ವಿರೋಧವಾಗಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಲೋಕಸಭಾ ಸಂಸದನಾಗಿರ್ತಕ್ಕಂಥ ತುಕಾರಾಮ್ ಅವರು ಶ್ರೀಮಠದಲ್ಲಿ ಬಂದು ವೇದಿಕೆ ಹತ್ತಾರೆ ಬಂಧುಗಳೇ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾನು ಕೇಳಿದ್ದು ಒಂದೇ ಮಾತು, ಇವತ್ತು 187 ಕೋಟಿ ಹಣನ ಲೂಟಿ ಮಾಡಿ ಆ ಹಣದಿಂದ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲವರ ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಈ ವೇದಿಕೆನ ಪುಟ್ಟಿದೆ ಅಂತೇಳಿ ಅವನ ಆ ವೇದಿಕೆಯಿಂದ ಕೆಳಗಿರ್ತಕ್ಕಂಥ ಕೆಲಸ ಮಾಡಿದ್ದೇನೆ ಬಂಧುಗಳೇ. ಇದೇ ಸಮಾಜಕ್ಕೆ ಅನ್ಯಾಯ ಮಾಡಿ ಅದೇನಂತಾರಲ್ಲ, ಕೋತಿ ತಾನ್ ತಿಂದು ಇನ್ನೊಬ್ಬರಿಗೆ ಏನಪ್ಪ ಕೈವರಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾರೆ ನಮ್ಮ ಸಮಾಜದಲ್ಲೂ ಕೂಡ. ಅಂತವ್ರ ವಿರೋಧ ಏನಪ್ಪಾ ಅಂದ್ರೆ ಎಚ್ಚೆತ್ಕೊಡ್ರಿ. ಈ 7% ಮೀಸಲಾತಿ ಇವತ್ತು ಸುಮಾರು ಏನಪ್ಪಾ ಅಂತಂದ್ರೆ 65 ಲಕ್ಷ ಏನಪ್ಪಾ ಅಂದ್ರೆ ನಾವು ಸಮುದಾಯದವರು ಇರ್ತಕ್ಕಂಥದ್ದು. ಇರೋ 7% ನಲ್ಲಿ ನಮ್ಮ ಕುರುಬರು ಇರ್ಬೋದು, ಉಪ್ಪಾರು ಇರ್ಬೋದು, ಬೆಸ್ತರು ಇರ್ಬೋದು, ಈ ಎಲ್ಲ ಸಮುದಾಯ ಬಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನ ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗುತ್ತೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಪ್ಪಾ ಅಂತಂದ್ರೆ ಮಣ್ಣು ಬೀಳುತ್ತೆ ಬಂಧುಗಳೇ. ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಬ್ಬರು ಇನ್ನೊಂದು ಕೂಡ ಕನ್ಫ್ಯೂಸ್ ಇದೆ, ನೀವು ಎಚ್ಚೆತ್ಕೊಳ್ರಿ. ರಾಜ್ಯ ಸರ್ಕಾರ 2020 ಇಸ್ವಿಯಲ್ಲಿ ಮೊದಲು ನಾವು ವಾಲ್ಮೀಕಿ ಬೇಡರು ನಾಯಕ ಪದಗಳಿಂದ ಗುರುಸ್ತಾ ಇದ್ದೀವಿ. ಆದ್ರೆ ಸರ್ಕಾರ ಮೈಸೂರು ಭಾಗದಲ್ಲಿ ವಾಲ್ಮೀಕಿ ಪರಿವಾರ ಅಂತಕ್ಕಂಥ ಸಮುದಾಯ ನಮ್ಮದೇ ಇದೆ. ಅದೇ ರೀತಿ ಯಾದಗಿರಿ, ಗುಲ್ಬರ್ಗ, ಬೆಳಗಾಂ, ಬಿಜಾಪುರ್ನಲ್ಲಿ ತಳವಾರ ಅಂತ ಇದೆ. ಆದ್ರೆ ಈ ಸಿದ್ದರಾಮಯ್ಯ ಕುಮ್ಮಕ್ಕಿನಿಂದ ಗೊಂಡ, ರಾಜಗೊಂಡ, ಕಾಡು ಕುರುಬ, ಗೊಲ್ಲ ಕುರುಬ, ಏನು ಈ ಬೆಸ್ತ ಪರಿವಾರ, ಗಂಗಾಮತ ಪರಿವಾರ, ಈ ಎಲ್ಲರೂ ಸೇರ್ಕೊಂಡು ಸುಮಾರು 5 ಲಕ್ಷ ಈಗಾಗಲೇ ನಕಲಿ ಜಾತಿ ಸರ್ಟಿಫಿಕೇಟ್ಗಳನ್ನ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಪಡ್ಕೊಂಡಿದ್ದಾರೆ ಬಂಧುಗಳೇ. ಈಗಾಗಲೇ ಹೋದ ತಿಂಗಳಲ್ಲಿ ಇನ್ನೊಂದು ನಿಮ್ಗೆ ಯಾಕಾಗಿ ಹೇಳ್ತೀನಿ ಅಂದ್ರೆ, ನಮ್ಮ ತಾಲೂಕಿನಲ್ಲಿ ಈ ಕಾಪು ಸಮುದಾಯ, ತಮ್ಮ ಕಾಪು ಬಾವರೆಡ್ಡಿ ಕ್ಯಾಂಪ್ನಲ್ಲಿ ಇರ್ತಕ್ಕಂಥವ್ರು 32 ಜನ ವಾಲ್ಮೀಕಿ ಸಮುದಾಯದ ನಕಲಿ ಜಾತಿ ಸರ್ಟಿಫಿಕೇಟ್ ನ ಪಡೆದುಕೊಂಡಿದ್ರು. ಅವತ್ತು ಸಮುದಾಯ ಇದೇ ರೀತಿ ಹೋರಾಟ ಮಾಡೋದ್ರ ಮೂಲಕ
ಆ ಎಲ್ಲ ಜಾತಿ ಸರ್ಟಿಫಿಕೇಟ್ಗಳನ್ನ ರದ್ದು ಮಾಡಿ ನಾವು ಅವತ್ತು ಸರ್ಟಿಫಿಕೇಟ್ ನೀಡಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತುಗೊಳಿಸ್ತಕ್ಕಂಥ ಕೆಲಸ ಆಯಿತು ಬಂಧುಗಳೇ. ಇಲ್ಲ, ನೀವು ಬಿಜೆಪಿಯಲ್ಲಿ ಇರ್ತಿರೋ, ಕಾಂಗ್ರೆಸ್ನಲ್ಲಿ ಇರ್ತಿರೋ, JDS ನಲ್ಲಿ ಇರ್ತಿರೋ, ಯಾರಿಗೂ ನಿರ್ಬಂಧ ಇಲ್ಲ. ಅದು ನಿಮ್ಮ ಸ್ವಾತಂತ್ರ್ಯ ಆಗ್ತು. ಆದ್ರೆ ಸಮಾಜ ಅಂತ ಬಂದಾಗ ಯಾವ ಪಕ್ಷ ಭೇದನ್ನು ಮರೆತು ನಮ್ಮ ಸಮಾಜದ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.